ರಮೇಶ್ ಜಾರಕಿಹೊಳಿ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಲಿಕ್ಕೆ 17 ಜನರನ್ನು ಕರ್ಕೊಂಡು ಬಂದರು. ಅವರು ಬಂಡಾಯದಿಂದಲೇ ಬಿಜೆಪಿ ಸರ್ಕಾರ ಆಯಿತು. ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರದ ವಿರುದ್ಧ ದಂಡೆತ್ತಿ ಬಂದಾಗ ಅನೇಕ ಜನ ಬಂದರೂ ಹೋದರು. ಆದರೆ ಫ್ರಮ್ ದ ಡೇ ಒನ್ನಿಂದ ಕೊನೆಯ ಕ್ಷಣದವರೆಗೂ ಕೂಡ ಗಟ್ಟಿಯಾಗಿ ನಿಂತಿದ್ದಂಥ ಶಾಸಕರಿದ್ದರೆ ಅದು ರಮೇಶ್ ಜಾರಕಿಹೊಳಿ ಅವರು. ಅವರೊಬ್ಬರೇ ಗಟ್ಟಿಯಾಗಿ ನಿಂತಿದ್ದೀನಿ, ಎಲ್ಲರೂ ಕೂಡ ಹೋಗಿ ಬಂದು ಮಾಡ್ತಾಯಿದ್ರು. ಇದು ಒಂದು. ಎರಡನೇದು, ಯಾವ ರಮೇಶ್ ಜಾರಕಿಹೊಳಿ ಅವರಿಂದ ಇವತ್ತು ಅನೇಕ ಶಾಸಕರು, ಅವರು ಒಬ್ಬರೇ ಅಂತ ಹೇಳೋದಿಲ್ಲ, ಬೇರೆ ಶಾಸಕರು ಸೇರಿ ಇವತ್ತು ಮತ್ತು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದರು. ಅಂಥ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ನಾನು ಕೆಟ್ಟದ್ದು ಬಯಸ್ತೇನೆ ಅಂತ ಹೇಳಿದ್ರೆ ದೇವರು ನನ್ನನ್ನು ಮೆಚ್ಚೋದಿಲ್ಲ. ಆದರೆ ಕೆಲವು ಸಂದರ್ಭಗಳು, ಆಡಳಿತ ಪಕ್ಷದಲ್ಲಿದ್ದ ಕೆಲವು ಸಂದರ್ಭಗಳು ಸೃಷ್ಟಿಯಾದಾಗ ಒಬ್ಬರು ಮುಖ್ಯಮಂತ್ರಿಯಾಗಿ ಕೆಲವು ನಿರ್ಧಾರಗಳನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ಅದರಿಂದ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ, ಕೆಲವು ಅಪನಂಬಿಕೆಗಳು ಹುಟ್ಟಿದ್ದಾವೆ ಹೊರತು ರಮೇಶ್ ಜಾರಕಿಹೊಳಿ ವಿಜೇಂದ್ರ ಮಧ್ಯೆ ಯಾವುದೇ ಆ ರೀತಿ ವ್ಯತ್ಯಾಸಗಳು ಇಲ್ಲ. ಆ ಥರ ಖಂಡಿತ ಸರಿಯಲ್ಲ. ಬಟ್ ಅವ್ರ ಜೊತೆ ಏನಾದರೂ ಅವರನ್ನು ಜೊತೆಗೆ ತೆಗೆದುಕೊಳ್ಳೋ ಪ್ರಯತ್ನ ನಾನೇ ಓದ್ನಲ್ಲ ಸರ್, ರಾಜ್ಯದ ಅಧ್ಯಕ್ಷ ಆದಮೇಲೆ ರಮೇಶ್ ಜಾರಕಿಹೊಳಿ ಅವರ ಸದಾಶಿವನವರ ಮನೆಗೆ ಹೋಗಿ ಅವ್ರ ಜೊತೆಲಿ ಊಟ ಮಾಡಿ, ಯಾಕೆ ನಂಗೆ ಗೊತ್ತಿತ್ತು ಇದರ ಏನಾಗಿದೆ ಅಂದರೆ, ನಾನು ಬಹಿರಂಗವಾಗಿ ಹೇಳ್ತೇನೆ ಪ್ರಶಾಂತ್ ಅವರೇ, ನಮ್ಮ ಪಕ್ಷದಲ್ಲಿ ಕೆಲವ್ರದ್ದು ಚಾಳಿ ಇದೆ, ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ರಮೇಶ್ ಜಾರಕಿಹೊಳಿ ಹೋಗೋದು, ವಿಜೇಂದ್ರ ಹಂಗೆ ಮಾಡಿದ್ರು, ಯಡಿಯೂರಪ್ಪರು ಹಿಂಗೆ ಮಾಡೋದು ಅಂತೇಳಿ ವಿಷಬೀಜ ಬಿತ್ತೋದು, ಮತ್ತೊಬ್ಬರ ಹತ್ರ ಹೋಗೋದು, ಅಲ್ಲಿ ವಿಷಬೀಜ ಬಿತ್ತೋದು, ಅಂದರೆ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಷಡ್ಯಂತ್ರಗಳು ಹಿಂದಿಂದಿನದು ಕೂಡ ನಡ್ಕೊಂಡ್ಬಂದಿದೆ. ಆ ಷಡ್ಯಂತ್ರಕ್ಕೆ ಇವರು ಕೂಡ ಸಿಲುಕಿ ಹಾಕ್ಕೊಂಡಿದ್ದಾರೆ ವಿನಃ ಇವತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಕೆಟ್ಟದ್ದು ಬಯಸ್ತಕ್ಕಂಥ ದುರ್ಬುದ್ಧಿ ಇವತ್ತು ಖಂಡಿತ ನನಗಿಲ್ಲ.